ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಎಪಿಸೋಡಲ್ಲಿ ನೋಡಿದ ಹಾಗೆ ನಮ್ಮ ಇನಾರಿ ಅವರ ಮನೆ ಹತ್ರ ಇಬ್ಬರು ಗೂಂಡಾಗಳು ಬಂದಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಇನ್ನೊಂದು ಕಡೆ ನಮ್ಮ ಕಕಾಶಿ ಟೀಮ್ನ ಸರೌಂಡ್ ಮಾಡಿರ್ತಾರೆ ಅಲ್ವಾ, ಜಾಬುಜ ಸರೌಂಡ್ ಮಾಡಿರ್ತಾನೆ ಅವನ ವಾಟರ್ ಕ್ಲೋನ್ಸ್ನಿಂದ. ಆಗ ಕಕಾಶಿ ಅವರು ನಮ್ಮ ಸಾಸ್ಕೆಗೆ ಹೇಳ್ತಾರೆ ಆ ವಾಟರ್ ಕ್ಲೋನ್ಸ್ನ ಡೆಸ್ಟ್ರಾಯ್ ಮಾಡು ಅಂತ. ನಮ್ಮ ಸಾಸ್ಕೆ ಕೂಡ ಅವನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾನೆ. ಆಗ ನಮ್ಮ ಜಾಬುಜಗೆ ಗೊತ್ತಾಗುತ್ತೆ ನಮ್ಮ ಸಾಸ್ಕೆಗೆ ಈ ವಾಟರ್ ಕ್ಲೋನ್ಸ್ನ ಐಡೆಂಟಿಫೈ ಮಾಡೋ ಶಕ್ತಿ ಇದೆ ಅಂತ. ಆಗ ನಮ್ಮ ಜಾಬುಜ ನಮ್ಮ ಹಾಕುಗೆ ಹೇಳ್ತಾನೆ ನಿನಗೂ ಒಬ್ಬ ಒಳ್ಳೆ ರೈವಲ್ ಸಿಕ್ಕಿದ್ದಾನೆ ಅಂತ. ಇನ್ನೊಂದು ಕಡೆ ನಮ್ಮ ನರುಟೋ ವಿಲೇಜ್ ಕಡೆಯಿಂದ ಬ್ರಿಡ್ಜ್ ಕಡೆ ಬರ್ತಾ ಇರ್ತಾನೆ. ಬಟ್ ಅವನು ಟೈಮ್ ಆಗೋಗಿದೆ ಅಂತ ಅಂದ್ಕೊಳ್ತಾ ಬರ್ತಾನೆ ಇರ್ತಾನೆ. ಈ ಕಡೆ ನೋಡಿದ್ರೆ ನಮ್ಮ ಇಬ್ಬರು ಟೀಮ್ ಕಡೆಯಲ್ಲಿ ಫೈಟ್ ಸ್ಟಾರ್ಟ್ ಆಗೋಕ್ಕೆ ರೆಡಿ ಆಗುತ್ತೆ. ಆಗ ನಮ್ಮ ಕಕಾಶಿ ಹೇಳ್ತಾನೆ ಇದೆಲ್ಲ ನೀವೆಲ್ಲ ಮಾಡಿದ್ದು ಒಂದು ಡ್ರಾಮಾ, ನಮಗೆ ಗೊತ್ತಾಗಿದೆ ನೀವೇನೇನು ಮಾಡಿದ್ರಿ ಅಂತ ನಮ್ಮ ಟೀಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ಇಬ್ಬರು ಗೂಂಡಾಗಳು ನಮ್ಮ ಟಜುನ ಮಗಳನ್ನು ಕಿಡ್ನಾಪ್ ಮಾಡೋದಕ್ಕಂತ ಮನೆ ಒಳಗೆ ನುಗ್ತಾರೆ. ಅದೇ ಟೈಮಲ್ಲಿ ಅಲ್ಲಿಗೆ ಇನಾರಿ ಕೂಡ ಬರ್ತಾನೆ ಅವರ ಸೌಂಡನ್ನು ಕೇಳಿ. ಈ ಟೈಮಲ್ಲಿ ಅವರು ಇನಾರಿನ ಹರ್ಟ್ ಮಾಡೋಕ್ಕೆ ಅಂತ ಕತ್ತೆನ ತೆಗಿತಾರೆ. ಆಗ ಅವರ ಅಮ್ಮ ಹೇಳ್ತಾರೆ ಬೇಡ, ಅವನನ್ನು ಹರ್ಟ್ ಮಾಡಬೇಡಿ, ಅವನು ಒಬ್ಬ ಚಿಕ್ಕ ಮಗು, ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಇಂತಹ ಟೈಮಲ್ಲೇ ನಮ್ಮೆಲ್ಲರಿಗೂ ಗೊತ್ತಾಗೋದು ಒಬ್ಬ ತಾಯಿಯ ಪ್ರೀತಿ ಎಷ್ಟು ದೊಡ್ಡದು ಅಂತ. ತನ್ನ ಮಗನಿಗೋಸ್ಕರ ಏನೆಲ್ಲ ಮಾಡೋಕ್ಕೆ ರೆಡಿ ಆಗ್ತಾಳೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಆ ಗೂಂಡಾಗಳು ನಮ್ಮ ಇನಾರಿ ಅವರ ತಾಯಿಯನ್ನು ಕಟ್ಟಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಇನಾರಿ ಏನೂ ಮಾಡೋಕ್ಕೆ ಹೋಗದೆ ಅಳ್ತಾ ಕೂತಿರ್ತಾನೆ ಭಯದಿಂದ. ಆಗ ಅವನಿಗೆ ನರುಟೋ ಹೇಳಿದ ಮಾತುಗಳು ಜ್ಞಾಪಕ ಬರುತ್ತೆ. ಹಾಗೆ ನಮ್ಮ ಕಕಾಶಿಯಾಗ ಅವರ ತಂದೆ ಹೇಳಿದ ಮಾತುಗಳು ಜ್ಞಾಪಕ ಬರುತ್ತೆ ನಮ್ಮ ಇನಾರಿಗೆ. ಯಾವ ರೀತಿ ಫೈಟ್ ಮಾಡಬೇಕು, ಯಾವ ರೀತಿ ನಮ್ಮವರು ನಾವು ಪ್ರೀತಿಸಿದವ್ರನ್ನ ನಾವು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತ ಫ್ಲ್ಯಾಶ್ ಬ್ಯಾಕಲ್ಲಿ ತೋರಿಸ್ತಿರ್ತಾರೆ. ಆಗ ನಮ್ಮ ಇನಾರಿ ಒಂದು ಗಟ್ಟಿ ಮನಸ್ಸು ಮಾಡಿ ಅವನ ತಾಯಿಗೋಸ್ಕರ ಹೋರಾಡೋದಕ್ಕೆ ಸಿದ್ಧ ಆಗ್ತಾನೆ, ಅಂದರೆ ರೆಡಿ ಆಗ್ತಾನೆ. ಅವರಿಬ್ಬರು ಗೂಂಡಾಗಳನ್ನ ಎದುರಿಸೋಕೆ ಅಂತ ರೆಡಿಯಾಗಿ ಮುಂದೆ ಬರ್ತಾನೆ. ಮತ್ತೊಂದು ಕಡೆ ನಮ್ಮ ಸಾಸ್ಕೆ ಹಾಗೂ ಹಾಕುಗೆ ಫೈಟ್ ನಡೀತಿರುತ್ತೆ. ಇಬ್ಬರು ಹೋರಿಯಾಗಿ ಫೈಟ್ ಮಾಡ್ತಿದ್ದಾರೆ. ಇಬ್ಬರಿಗೂ ಯಾರಿಗೆ ಯಾರು ಸಮ ಅಂತ ಫೈಟ್ ಮಾಡ್ತಿರ್ತಾರೆ. ಯಾರು ಅವರ ಸೋಲನ್ನು ಅವ್ರು ಒಪ್ಕೊಳ್ಳೋದಿಲ್ಲ, ಆ ರೇಂಜ್ಗೆ ಫೈಟ್ ಮಾಡ್ತಿರ್ತಾರೆ. ನಮ್ಮ ಹಾಕು ಯಾವ ರೇಂಜ್ಗೆ ಪವರ್ಫುಲ್ಲು ಅಂದರೆ ಸಿಂಗಲ್ ಹ್ಯಾಂಡಲ್ಲಿ ಸೈನ್ಸ್ನ ಕ್ರಿಯೇಟ್ ಮಾಡಿ ನೀಡಲ್ಸ್ನ ಕ್ರಿಯೇಟ್ ಮಾಡ್ತಾಳೆ. ಯಾಕಂದರೆ ಅವ್ರ ಸುತ್ತ ವಾಟರ್ ಇದೆಯಲ್ವಾ, ವಾಟರ್ ನೀಡಲ್ಸ್ನ ಕ್ರಿಯೇಟ್ ಮಾಡ್ತಾಳೆ ನಮ್ಮ ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಈಗ ಗೊತ್ತಾಗುತ್ತೆ ನಮಗೆ ನಮ್ಮ ಹಾಕು ಯಾವ ರೇಂಜ್ಗೆ ಪವರ್ಫುಲ್ಲು ಅಂತ. ಇನ್ನೊಂದು ಕಡೆ ನಮ್ಮ ಗೂಂಡಾಗಳು ನಮ್ಮ ಇನಾರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರಲ್ವಾ, ಅವನ್ನ 2 ತುಂಡಾಗಿ ಕತ್ತರಿಸಿರ್ತಾರೆ. ಆದರೆ ಅದು ಅವನಲ್ಲ, ನರುಟೋ ತನ್ನ ಸಬ್ಸ್ಟಿಟ್ಯೂಷನ್ ಜುಟ್ಸುನ ಯೂಸ್ ಮಾಡಿ ಒಂದು ಮರದ ತುಂಡಾಗಿ ಬದಲಾವಣೆ ಆಗಿರ್ತಾನೆ. ಅವರು ಕಟ್ ಮಾಡಿದ್ದು ಆ ಮರನೇ. ಅದೇ ಟೈಮ್ಗೆ ಅಲ್ಲಿ ನಮ್ಮ ನರುಟೋ ಎಂಟ್ರಿ ಕೊಡ್ತಾನೆ. ನಮ್ಮ ಇನಾರಿ ಮತ್ತು ಅವರ ತಾಯಿನ ಸೇವ್ ಮಾಡ್ತಾನೆ. ಆಗ ನಮ್ಮ ಇನಾರಿ ಕೇಳ್ತಾನೆ ನರುಟೋ ನಿನಗೆ ಹೇಗೆ ಗೊತ್ತಾಯಿತು ಈ ಗುಂಡಾಗಳು ಎಲ್ಲಿದ್ದಾರೆ ಅಂತ. ಆಗ ನಮ್ಮ ನರುಟೋ ಹೇಳ್ತಾನೆ ಅಲ್ಲಿ ಒಂದು ಹಂದಿ ಸತ್ತು ಬಿದ್ದಿತ್ತು, ಹಾಗೆ ಮರಗಿಡಗಳನ್ನೆಲ್ಲ ಯಾರೋ ಕಟ್ ಮಾಡಿ ಸ್ವಾಡ್ ಫೈಟ್ನ ಪ್ರಾಕ್ಟೀಸ್ ಮಾಡಿದ್ರು, ಆಗ ನನಗನ್ನಿಸ್ತು ಇಲ್ಲಿಗೆ ಬಂದಿದ್ದಾರೆ ಅವರು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಆ ಗೂಂಡಗಳು ನಮ್ಮ ನರುಟೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ನರುಟೋ ಅವನ ಶಾಡೋ ಕ್ಲೋನ್ ಜುಟ್ಸನ್ನ ಯೂಸ್ ಮಾಡಿ ಆಲ್ರೆಡಿ 2 ಶಾಡೋ ಕ್ಲೋನ್ಸ್ನ ಕ್ರಿಯೇಟ್ ಮಾಡಿರ್ತಾನೆ. ಆ 2 ಶಾಡೋ ಕ್ಲೋನ್ಸ್ ಅವರಿಬ್ಬರನ್ನು ಸೋಲಿಸುತ್ತದೆ. ಆಗ ನಮ್ಮ ಇನಾರಿ ಮತ್ತು ನಮ್ಮ ನರುಟೋ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಇನ್ನೊಂದು ಕಡೆ ಫೈಟಲ್ಲಿ ನಮ್ಮ ಸಾಸ್ಕೆ ಹಾಗೂ ಹಾಕು ತುಂಬ ಚೆನ್ನಾಗಿ ಫೈಟ್ ಮಾಡ್ತಿರ್ತಾರೆ. ನಮ್ಮ ಹಾಕು ನೀಡಲ್ಸ್ನ ಯೂಸ್ ಮಾಡಿ ನಮ್ಮ ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ಅದರಿಂದ ನಮ್ಮ ಸಾಸ್ಕೆ ಯಾವುದೋ ಒಂದು ಐಡಿಯಾ ಯೂಸ್ ಮಾಡಿ ತಪ್ಪಿಸ್ಕೊಳ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ನಮ್ಮ ಹಾಕುಗೆ ತನ್ನ ಕಾಲಿಂದ ಒಂದು ಕಿಕ್ಕನ್ನು ಕೊಡ್ತಾನೆ. ಆಗ ನಮ್ಮ ಜಾಬುಜ ಅಂದ್ಕೊಳ್ತಾನೆ ಯಾರು ನಮ್ಮ ಹಾಕು ರೇಂಜ್ಗೆ ಸ್ಪೀಡ್ ಇಲ್ಲ, ಬಟ್ ನಮ್ಮ ಸಾಸ್ಕೆ ಹೇಗೆ ಮಾಡ್ದ ಅಂತ ನಮ್ಮ ಜಾಬುಜ ಥಿಂಕ್ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ನಮ್ಮ ಕಕಾಶಿ ಕೂಡ ನಮ್ಮ ಸಾಸ್ಕೆನ ಹೊಗಳ್ತಿರ್ತಾರೆ. ನಮ್ಮ ಲೀಫ್ ವಿಲೇಜ್ ಒಬ್ಬ ಬೆಸ್ಟ್ ನಿಂಜಾ ಅಂದರೆ ನಮ್ಮ ಸಾಸ್ಕೆ ಅಂತ. ಈ ಟೈಮಲ್ಲಿ ನಮ್ಮ ಸಾಕುರ ಕೂಡ ಅದನ್ನು ಕೇಳಿ ತುಂಬ ಗರ್ವ ಪಡ್ತಿರ್ತಾಳೆ, ಯಾಕಂದರೆ ಅವಳ ಲವರ್ ಅಲ್ವಾ ಅವನು. ಇನ್ನೊಂದು ಕಡೆ ನಮ್ಮ ನರುಟೋ ಹಾಗೂ ಇನಾರಿ ಒಬ್ಬ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಅಷ್ಟೇ ಅಲ್ಲದೆ ಲಾಸ್ಟ್ ಎಪಿಸೋಡಲ್ಲಿ ನಮ್ಮ ನರುಟೋ ಮಾಡಿದ ತಪ್ಪಿಗೆಲ್ಲ ಅವನ್ನ ಸಾರಿ ಕೇಳ್ತಾನೆ. ಸಾರಿ ಕೇಳಿ ಅವನಿಗೆ ನೀನು ಒಬ್ಬ ಹೀರೋನೇ, ಇನ್ನು ಮುಂದೆ ನೀನೇ ನೋಡ್ಕೊಳ್ಬೇಕು, ನಾನು ಬ್ರಿಡ್ಜ್ ಹತ್ರ ಹೋಗ್ತಿದ್ದೀನಿ ಅಂತೇಳಿ ಅಲ್ಲಿಂದ ಮತ್ತೆ ನಮ್ಮ ನರುಟೋ ಹೊರಡ್ತಾನೆ. ಈ ಕಡೆ ನಮ್ಮ ಸಾಸ್ಕೆ ಹಾಗೂ ಹಾಕು ಫೈಟಲ್ಲಿ ತನ್ನ ಸೀಕ್ರೆಟ್ ಜುಟ್ಸನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವಾಟರ್ ಐಸ್ ಕ್ರಿಸ್ಟಲ್ ಜುಟ್ಸು ಅಂತ ತನ್ನ ವಾಟರ್ ಐಸಿಂದ ಮಿರರ್ಸ್ನ ಕ್ರಿಯೇಟ್ ಮಾಡ್ತಾಳೆ ನಮ್ಮ ಹಾಕು. ಈ ಜುಟ್ಸು ಬಗ್ಗೆ ನಮ್ಮ ಕಕಾಶಿಗೂ ಕೂಡ ಅಷ್ಟೊಂದು ಗೊತ್ತಿರೋದಿಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಮಿರರ್ ರೀತಿ ವರ್ಕ್ ಆಗುತ್ತೆ. ಒಂದು ಮಿರರಲ್ಲಿ ನಮ್ಮ ಹಾಕು ಒಳಗಡೆ ಹೋದರೆ ಎಲ್ಲ ಮಿರರಲ್ಲೂ ಅವಳದೇ ಆದ ಒಂದು ಪಿಕ್ಚರ್ನ ತೋರಿಸ್ತಿರುತ್ತೆ. ಬಟ್ ಅವಳ ಒರಿಜಿನಲ್ ಪಿಕ್ಚರ್ ಒಂದರಲ್ಲಿ ಮಾತ್ರ ಇರುತ್ತೆ. ಅದು ಯಾವುದು ಅಂತ ನಾವು ಕಂಡುಹಿಡಿದು ಅವಳನ್ನು ಅಟ್ಯಾಕ್ ಮಾಡಬೇಕು. ಇಲ್ಲಾಂದರೆ ಅದು ಮತ್ತೆ ನಾವು ಮಾಡಿದ ಅಟ್ಯಾಕ್ ಮತ್ತೆ ನಮಗೆ ವಾಪಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ನಮ್ಮ ಸಾಸ್ಕೆನ ಕಾಪಾಡೋದಕ್ಕೆ ಅಂತ ನಮ್ಮ ಕಕಾಶಿ ಹೋಗ್ತಾರೆ. ಬಟ್ ಜಾಬುಜ ಅಡ್ಡ ಬಂದು ನೀನು ಮೊದಲು ನನ್ನ ಹತ್ರ ಫೈಟ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮ್ಮ ಹಾಕು ಐಸ್ ಶೀಲ್ಡ್ ಕ್ರಿಯೇಟ್ ಮಾಡ್ತಿರಲ್ವ, ಅದರೊಳಗೆ ನಮ್ಮ ಸಾಸ್ಕೆನ ತುಂಬ ಘೋರವಾಗಿ ಅಟ್ಯಾಕ್ ಮಾಡ್ತಿರ್ತಾಳೆ. ರಕ್ತ ಬರೋ ರೇಂಜ್ಗೆ ಅವನ ಮೇಲೆ ಅಟ್ಯಾಕ್ ಎಲ್ಲ ನಡೀತಿರುತ್ತೆ. ಅವನು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಿರ್ತಾನೆ. ಈ ಕಡೆ ನಮ್ಮ ಕಕಾಶಿ ಮತ್ತು ಜಾಬುಜ ಫೈಟ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಸಾಸ್ಕೆ ಪಡ್ತಾ ಇರೋ ಕಷ್ಟನ ನೋಡಿ ನಮ್ಮ ಸಾಕುರ ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಒಂದು ಕೂನಾಯಿ ನೈಫ್ನ ತೆಗೆದು ನಮ್ಮ ಹಾಕು ಮೇಲೆ ಎಸಿತಾಳೆ. ಬಟ್ ನಮ್ಮ ಹಾಕು ಅದನ್ನು ತುಂಬ ಈಸಿಯಾಗಿ ಕ್ಯಾಚ್ ಮಾಡಿಬಿಡ್ತಾನೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಯಾವ ರೀತಿ ಅವನು ಕ್ಯಾಚ್ ಹಿಡ್ದ ಅಂತ. ಬಟ್ ನಮ್ಮ ಸಾಸ್ಕೆ ಏನು ಮಾಡೋಕ್ಕೋಗದೆ ಅಲ್ಲೇ ಬಿದ್ದಿರ್ತಾನೆ.
ಅದೇ ಟೈಮಲ್ಲಿ 2 ನೈಫ್ ಬಂದು ನಮ್ಮ ಹಾಕು ಮೇಲೆ ಅಟ್ಯಾಕ್ ಆಗುತ್ತೆ. ಅವಳು ಮಿರರಿಂದ ಈಚೆ ಬಂದು ಬೀಳ್ತಾಳೆ. ಮುಂದೆ ಏನಾಯಿತು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಗೈಸ್. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.